ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಕ್ಲಿಯರ್ ಆಗಿದೆ. ಸಚಿವ ಸ್ಥಾನ ಸಿಕ್ಕವರು ಸಂತಸ ವ್ಯಕ್ತಪಡಿಸಿದ್ರೆ, ಸಿಗೋ ನಿರೀಕ್ಷೆಯಲ್ಲಿದ್ದರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗಳು ನಡೀತಾ ಇದೆ. ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ದೂರವಾಣಿ ಮುಖಾಂತರ ಒಂದು ಕರೆಯನ್ನು ಮಾಡಿ 4 ಗಂಟೆಗೆ ರಾಜ್ಭವನ್ ಬರಬೇಕು ಅಂತ ಹೇಳಿದರು. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಹೌದು, ಹಾಗೂ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಅವರು ದೂರವಾಣಿ ಮುಖಾಂತರ ಅವರು ಬಹುಶಃ ಮಾತಾಡಿದ್ದಾರೆ, ಭೇಟಿಯಾಗಿದ್ದಾರೆ. ನಮಗೆ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿದ್ದಾರೆ. ಈಗ ಒಂದು 5 ನಿಮಿಷ ಹಿಂದೆ 5 ನಿಮಿಷ ಹಿಂದೆ ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದಿವಂಗತ ಧರಮ್ ಸಿಂಗ್ ಸಾಹೇಬ್ರನ್ನು ನಮ್ಮೆಲ್ಲ ಕುಟುಂಬದವರು ನಾವೆಲ್ಲರೂ ಕೂಡ ನಾವು ನೆನೆಸ್ತಾ ಇದ್ದೀವಿ. ಹಾಗೂ ಎಲ್ಲ ನಮ್ಮ ಪಕ್ಷದ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ಮತ್ತು ಸೋನಿಯಾ ಗಾಂಧಿ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.